ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕ್ಯಾಬೇಜ್ ಪರೋಟ ಅಥವಾ ಎಲೆಕೋಸಿನ ಪರೋಟ ಅಂತ ಕೂಡ ಕರಿಬಹುದು. ಸೊ ಈ ಎಲೆಕೋಸಿನ ಪರೋಟ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಯಾರ್ಯಾರು ಮಕ್ಕಳೆಲ್ಲ ಎಲೆಕೋಸನ್ನು ಯಾರ್ಯಾರು ತಿನ್ನಲ್ಲ ನೋಡಿ, ಅಂಥವರು ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕಣ್ಮುಚ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ತುಂಬ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಎಲೆಕೋಸನ್ನು ಈ ರೀತಿಯಾಗಿರೋದನ್ನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಮೇಲ್ಗಡೆ ಒಂದೆರಡು ಲೇಯರ್ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ, ಯಾಕೆಂದರೆ ಕೆಮಿಕಲ್ ಏನಾದರೂ ಸ್ಪ್ರೇ ಆಗಿದ್ರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ತೆಗೆದು ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಫೈನ್ ಚಾಪ್ ಮಾಡ್ಕೊಬೇಕು. ಯಾಕೆ ಅಂತ ಅಂದರೆ ಇದನ್ನು ಪರೋಟನಲ್ಲಿ ಹಾಕಿ ಲಟ್ಟಿಸುವಾಗ ಅದು ಕಿತ್ತೋಗಬಾರ್ದು ನೋಡಿ, ಹಾಗಾಗಿ ಇದನ್ನು ಫೈನ್ ಚಾಪ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಿಮ್ಗೆ ಏನಾದರೂ ಅಷ್ಟು ಚಾಪ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅಂದರೆ ಈ ರೀತಿಯಾಗಿ ರ್ಯಾಂಡಮಾಗಿ ಕಟ್ ಮಾಡ್ಕೊಂಬಿಟ್ಟು ಸಣ್ಣ ಮಿಕ್ಸಿ ಜಾರ್ ಇರುತ್ತೆ ನೋಡಿ, ಅದಕ್ಕೆ ಹಾಕ್ಕೊಂಡು ಒಂದೆರಡು ಸತಿ ರುಬ್ಕೊಂಡ್ಬಿಟ್ರೆ ಫೈನ್ ಚಾಪ್ ಆಗಿಬಿಡುತ್ತೆ. ಸಣ್ಣದಾಗಿ ಕಟ್ ಮಾಡಿರೋ ಥರನೇ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಈ ರೀತಿಯಾಗಿ ರ್ಯಾಂಡಮಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ. ಇಷ್ಟು ಚಾಪ್ ಮಾಡಿಕೊಂಡ್ರೆ ಸಾಕು. ಈಗ ಕ್ಯಾಬೇಜ್ ಕಟ್ ಮಾಡಿರೋದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸುಮಾರು 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ 1/4 ಸ್ಪೂನಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕುತ್ತೆ, ಖಾರ ಆಗುತ್ತೆ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 1-2 ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಸೇರಿಸೋದ್ರಿಂದ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಒಂದು ಪರೋಟ ಅಂತ ಹೇಳ್ಬೋದು. ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾವು ಏನು ಚಾಪ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕ್ಯಾಬೇಜು, ಅದನ್ನು ಸಹ ಹಾಕೋಬೇಕು. ನಾನಿಲ್ಲಿ ಸುಮಾರು ಈ ಒಂದು ಅಳತೆಯಲ್ಲಿ 1/4 ಭಾಗದಷ್ಟು ಕ್ಯಾಬೇಜ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಕ್ಯಾಬೇಜ್ ಹಾಕೋಬೇಕು ನೋಡಿ. ಈ ರೀತಿಯಾಗಿ ಎಲ್ಲ ಕ್ಯಾಬೇಜ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಸೊ ಇವಾಗ ಅದನ್ನು ಸಹ ಸೇರಿಸ್ಕೊಂಡು ಕಲಿಸ್ಕೊಬೇಕು ಹಿಟ್ಟನ್ನು. ಇಲ್ಲಿ ನಾನು ತೋರಿಸ್ತಾ ಇರೋ ಅಳತೆ ಪ್ರಕಾರ 1/4 ಕಪ್ಪು ಗೋಧಿ ಹಿಟ್ಟು ಹಾಗೆಯೇ 1/4 ಕಪ್ಪು ಕಡಲೆ ಹಿಟ್ಟಿಗೆ 1/4 ಭಾಗದಷ್ಟು ಕ್ಯಾಬೇಜ್ನ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಡೋನ ಕಲಿಸ್ಕೊಬೋದು. ಇವಾಗ ನೋಡಿ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಬೇಕು. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಮತ್ತು ಗಮನಿಸ್ಬೋದು ನೀವು, ನಾನು ಎಲ್ಲೂ ಕೂಡ ನೀರನ್ನು ಒಂದು ಡ್ರಾಪ್ ಕೂಡ ಸೇರಿಸಿಲ್ಲ. ಬಿಕಾಸ್ ಇದರಲ್ಲಿ ಕ್ಯಾಬೇಜಲ್ಲೇ ನೀರಿನಂಶ ಬಿಟ್ಕೊಳ್ಳೋದ್ರಿಂದ ಸೊ ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಕಲಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ಬೋದು, ನೀರು ಸೇರಿಸ್ಕೋಬೇಕು ಅಂತ ಕೂಡ ಅನ್ನಿಸ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ. ಯಾಕೆ ಅಂತ ಅಂದರೆ ಇದರಲ್ಲಿ ನೀರಿನಂಶ ಬಿಟ್ಕೊಳ್ಳುತ್ತೆ. ಪ್ಲಸ್ ನಾವು ಕ್ಯಾಬೇಜನ್ನ ತೊಳೆದಿರ್ತೀವಿ ನೋಡಿ, ಆವಾಗ ಸ್ವಲ್ಪ ನೀರಿನಂಶ ಅದರಲ್ಲೂ ಸಹ ಸೇರಿಕೊಂಡಿರುತ್ತೆ ಅಲ್ವಾ, ಅದೇ ನಮಗೆ ಸಾಕಾಗೋಗ್ಬಿಡುತ್ತೆ. ಇದನ್ನು ನೆನೆಯೋದಕ್ಕೆ ಇಡ್ತೀವಿ ನೋಡಿ, ಆವಾಗ ನೋಡ್ಬೋದು ಪರ್ಫೆಕ್ಟಾಗಿ ನಮಗೆ ಹಿಟ್ಟು ರೆಡಿ ಆಗುತ್ತೆ. ಈಗ ನೋಡ್ಬೋದು ನಾನು ಎಲ್ಲೂ ಸಹ ನೀರನ್ನು ಸೇರಿಸಿಲ್ಲ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಸೊ ಇವಾಗ ಸ್ವಲ್ಪ ಅಂಟಿಸುತ್ತೆ ಕೈಗೆ ಅಂತ ಅನ್ನಿಸ್ಬೋದು, ಆದರೆ ನೆಂದ ಮೇಲೆ ಒಂಚೂರು ಸಹ ಕೈಗೆ ಎಲ್ಲೂ ಕೂಡ ಅಂಟಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಪರೋಟ. ಈಗ ಅದು ನೆನೆಯೋ ಅಷ್ಟರಲ್ಲಿ ನಾನು ಒಂದು 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ತವಾ ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು 20 ನಿಮಿಷದ ನಂತರ ಹಿಟ್ಟು ಯಾವ ರೀತಿಯಾಗಿ ನೆಂದಿದೆ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸೊ ಕೈಗೂ ಕೂಡ ಎಲ್ಲೂ ಅಂಟ್ತಾ ಇಲ್ಲ, ಗಮನಿಸ್ಬೋದು ನೀವು. ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನು ಸ್ವಲ್ಪನೇ ತೊಗೊಂಡು ಚಪಾತಿ ಥರ ಪರೋಟನ ಲಟ್ಟಿಸ್ಕೊಬೋದು. ಸೊ ಹಾಗಾಗಿ ನಾನಿಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟಿನಲ್ಲಿ ಡಿಪ್ ಮಾಡ್ಕೊಬೇಕು ಇದನ್ನು. ಯಾಕೆ ಅಂತಂದರೆ ಏನಾದರೂ ಅಂಟಿಸ್ತಾ ಇದೆ ಅಂತಂದರೆ ಹಿಟ್ಟನ್ನ ಹಾಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಲಟ್ಟಿಸೋದಕ್ಕೂ ಕೂಡ ಟ್ರೈ ಮಾಡಿ, ಏನೂ ಆಗೋಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಕ್ಯಾಬೇಜ್ ಪರೋಟ ಮಾಡುವಾಗ ಆದಷ್ಟು ಕೈನಲ್ಲಿ ಕಟ್ ಮಾಡಿ ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಏಕೆ ಅಂತ ಅಂದರೆ ಈ ರೀತಿ ಲಟ್ಟಿಸೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಮಾಡಿ ನೋಡಿ, ಎಷ್ಟು ಅಗಲ ಬೇಕು ನಮಗೆ ಅಷ್ಟು ಅಗಲ ಕ್ಲೀನಾಗಿ ಲಟ್ಟಿಸ್ಕೊಬೋದು, ಎಲ್ಲೂ ಸಹ ಒಂಚೂರು ಕಿತ್ತೋಗ್ಬಿಡಲ್ಲ. ಈ ರೀತಿಯಾಗಿ ನನಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ, ಎಲ್ಲೂ ಸಹ ಒಂಚೂರು ಒಂದೇ ಒಂದು ಸ್ಮಾಲ್ ಹೋಲ್ ಕೂಡ ಆಗಿಲ್ಲ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಪರೋಟ. ಈಗ ಇದನ್ನು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೇಕು. ನಾನೀಗ ಆಲ್ರೆಡಿ ಹೆಂಚಿನ ಇಟ್ಕೊಂಡಿದ್ದೆ, ಅದು ಸಹ ಬಿಸಿಯಾಗಿದೆ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಆಲ್ರೆಡಿ ಲಟ್ಟಿಸಿರುವಂತಹ ಪರೋಟನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಎರಡೂ ಕಡೆ ಕ್ಲೀನಾಗಿ ಬೇಯಿಸ್ಕೊಬೇಕು. ಸೊ ಸ್ವಲ್ಪ ಎಣ್ಣೆನ ಮೇಲೆ ಬೇಕಿದ್ರೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಬೇಕು ಪರೋಟಗೆ, ಆವಾಗಲೇ ಅದರ ಟೇಸ್ಟು ಡಬಲ್ ಆಗೋದು ಅಂತ ಹೇಳ್ಬೋದು.
ಈ ರೀತಿಯಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಪರೋಟ ರೆಡಿನೇ ಆಗಿಬಿಡುತ್ತೆ. ಸೊ ಈಗ ನಾನು ಮಾಡಿರುವಂತಹ ಎಲ್ಲ ಪರೋಟ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇದನ್ನು ಟೊಮೆಟೊ ಗೊಜ್ಜು ಜೊತೆ ಸರ್ವ್ ಮಾಡಿದ್ದೆ. ಚಟ್ನಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಏನಾದರೂ ಗ್ರೇವಿಸ್ ಮಾಡಿಕೊಂಡ್ರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ತಾ, ನೀವು ಒಂದ್ಸತಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.